ನೀವು ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀರಾ? ಹೌದು. ನಿಮ್ಗೆ ಹೇಗೆ ಗೊತ್ತು? ಲಾಸ್ಟ್ ಟೈಮ್ ಬಂದಾಗಲೂ ನಾನು ನಿಮ್ಮನ್ನು ನೋಡಿದ್ದೆ. ಓ ಹೌದಾ? ತುಂಬ ಕಡೆ ತೋರಿಸಿದೆ, ಆದರೆ ಇವ್ರು ಟ್ರೀಟ್ಮೆಂಟ್ ಕೊಟ್ಮೇಲೆ ವಾಸಿ ಆಯಿತು. ಎಲ್ಲ ಡಾಕ್ಟ್ರು ಮೆಡಿಸಿನ್ ಕೊಡ್ತಾರೆ, ಆದರೆ ಕೈಗುಣ ಚೆನ್ನಾಗಿರ್ಬೇಕಲ್ವಾ? ಇನ್ನೇನು ಸಮಾಚಾರ ಇರುತ್ತೆ, ಅದೇ ಬಟ್ಟೆ, ಅದೇ ಡಾಕ್ಟರು, ಅದೇ ಪೇಷಂಟು. ಹಾಂ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮೇಡಮ್ ಒಂದು ನಿಮಿಷ. ಹಾಂ ಹೇಳಿ. ಡಾಕ್ಟ್ರು ಬರೋಕ್ಕಿನ್ನೂ ಎಷ್ಟೊತ್ತಾಗತ್ತೆ? ಇನ್ನೇನು ಬರೋ ಟೈಮ್ ಆಯಿತು. ಬಂದೇ ಬಿಟ್ರು. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರಿ ತಗೊಳ್ತೀನಿ, ಆದರೆ ನನಗೆ ಬೇಗ ವಾಸಿ ಆಗ್ಬೇಕಷ್ಟೇ. ನನಗೆ ಪದೇ ಪದೇ ಬರೋದಕ್ಕಾಗಲ್ಲ. ಬೇಗ ವಾಸಿ ಆದ್ರೆ ನಾನಿಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ? ಏನು ಡಾಕ್ಟ್ರೇ ನೀವು, ಪೇಷಂಟ್ಸ್ ಕಾಯಿಲೆಗೆ ಬೇಗ ಪರಿಹಾರ ಕೊಡ್ಬೇಕಪ್ಪ. ಹಾಸ್ಪಿಟಲ್ ಬರೋ ಪೇಷಂಟು ಇಷ್ಟು ಸುಂದರವಾಗಿದ್ರೆ ಅವ್ರ ಕಾಯಿಲೆನ ಬೇಗ ವಾಸಿ ಮಾಡಕ್ ಹೇಗ್ ಮನ್ಸು ಬರುತ್ತೆ ಹೇಳಿ? ಸರಿ, ನಾನು ಇನ್ನು ಬರ್ತೀನಿ. ಡಾಕ್ಟರ್, ಏನಾದರೂ ಎಮರ್ಜೆನ್ಸಿ ಇದ್ರೆ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಲ್ವಾ? ರೋಗಿ ಬಯಸಿದ್ದು ಡಾಕ್ಟರ್ನ, ಡಾಕ್ಟರ್ ಬಯಸಿದ್ದು ರೋಗಿನ. ಒಳ್ಳೆ ಪೋಲಿ ಡಾಕ್ಟರ್ ಸವಾಸ ಆಯ್ತು. ಈಗೇನು ಎಮರ್ಜೆನ್ಸಿ ಇದ್ರೆ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತೀರೋ ಇಲ್ವೋ? ಪೇಷಂಟ್ ಬಯಸಿದ್ರೆ ಎಲ್ಲಿ ಬೇಕಾದ್ರೂ ಬರ್ತೀನಿ, ನನಗೆ ಪೇಷಂಟ್ ಮುಖ್ಯ ಅಲ್ವಾ? ಸರಿ, ನಾನು ಬರ್ತೀನಿ. ನೆಕ್ಸ್ಟ್. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಸರ್, ಇದು ಡಾಕ್ಟ್ರಾ? ಹೌದು, ಯಾಕೆ? ಇದು ಡಾಕ್ಟರ್ ನಂಬರ್ ಹೌದಾ ಅಲ್ಲ ಅಂತ ಚೆಕ್ ಮಾಡೋದಕ್ಕೆ ಕಾಲ್ ಮಾಡಿ. ರೀ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಪುಟಿ, ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡು ಆಟ ಆಡ್ತಿರ್ತೀಯ. ಬುಕ್ಸ್ ಬ್ಯಾಗು ರೆಡಿ ಮಾಡ್ಕೋಬಾರ್ದಾ? ನಮ್ಮ ನನ್ ಗೋಳು. ಟೀ, ನಾನು ಎಷ್ಟು ಸಲ ಹೇಳಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಇಟ್ಕೊಂಡು ಆಟ ಆಡಬೇಡ ಅಂತ. ಕೊಡು. ಅಪ್ಪ ಸ್ವಲ್ಪ ಹೊತ್ತು. ಯಾರು ಎಷ್ಟು ಕ್ಯೂಟ್ ಆಗಿದಾರಲ್ವಾ? ಯಾರಪ್ಪ ಅದು? ಅದು ಹೋಗು, ನಿನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊ ಹೋಗು. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀಯ. ಹೋಗು. ಇನ್ನೊಂದು ಸಲ ನಮ್ಮ ಮೊಬೈಲ್ ಮುಟ್ಟಿದ್ರೆ ಇದೆ ನಿನಗೆ. ಹೋಗಿ ಬ್ಯಾಗ್ ತಗೊಂಬ ಹೋಗು. ಅವಳು ಎಷ್ಟು ಹೇಳಿದ್ರು ಕೇಳಲ್ಲ. ಬೆಳಗ್ಗೆ ಬುಕ್ಸ್ ಇಟ್ಕೊಳ್ದೆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿರ್ತಾಳೆ. ನೀವೇ ಅವಳನ್ನ ಹಾಳು ಮಾಡಿರೋದು. ನಾನೇನೇ ಮಾಡ್ದೆ? ಎಲ್ಲದಕ್ಕೂ ನನಗೆ ಹೇಳ್ತೀಯಲ್ಲ. ರೀ, ನೀವು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋದ್ರೆ ನೈಟ್ ಬರ್ತೀರಾ. ಸ್ವಲ್ಪ ಹೆಂಡತಿ ಮಕ್ಳ ಬಗ್ಗೆ ಗಮನ ಕೊಡಿ. ನನ್ ಕೆಲ್ಸ ಹೇಗೆ ಅಂತ ನಿನ್ಗೆ ಗೊತ್ತು ತಾನೆ? ಗೊತ್ತು, ಕೆಲ್ಸ ಮಾಡೋದೇ ಹೆಂಡತಿ ಮಕ್ಳಿಗೋಸ್ಕರ ಅಲ್ವಾ? ಇರೋ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡು ನಮ್ ಜೊತೆ ಇರ್ಬೇಕಪ್ಪ. ಸರಿ ಸರಿ, ಸ್ವಲ್ಪ ಕಾಫಿ ಕೊಡು. ನನ್ ಬೈಯಕ್ ಶುರು ಮಾಡ್ದಾಗೆಲ್ಲ ನಿಮ್ಗೆ ಕಾಫಿ ಟೀ ನೆನಪಾಗುತ್ತಲ್ವಾ? ನಡಿಯೇ, ವ್ಯಾನ್ ಬರೋ ಟೈಮ್ ಆಯ್ತು. ಗುಡ್ ಮಾರ್ನಿಂಗ್ ಡಾಕ್ಟರ್. ಬೆಳಗ್ಗೆ ಬೆಳಗ್ಗೆ ನಿಮ್ಗೆ ನೋಡಿದ್ರೆ. ಡಾಕ್ಟರ್, ನಿಮ್ಗೆ ಫ್ಲಾಟ್ ಮಾಡಕ್ ಗೊತ್ತಿಲ್ಲ ಅಲ್ವಾ?
ಅದಕ್ಕೂ ಒಂದು ಹೊತ್ತು ಗೊತ್ತಿರತ್ತಾ? ನನಗೆ ಗೊತ್ತೇ ಇರಲಿಲ್ಲ. ಬಾ ಕುತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಡಾಕ್ಟರ್, ಪೇಷಂಟ್ ಕಾಯ್ತಿದ್ದಾರೆ. ಅಯ್ಯೋ, ಪೇಷಂಟ್ಸ್ಗೇನು ಬರ್ತಾರೆ ಹೋಗ್ತಾರೆ. ಈಗ ನನ್ನ ಪೇಷಂಟ್ ನೋಡ್ಬೇಕಂದ್ರೆ ಡಾಕ್ಟರ್ ಮತ್ತೆ ನರ್ಸ್ ಸಂಬಂಧ ಚೆನ್ನಾಗಿರ್ಬೇಕಲ್ಲ. ಏನ್ ಡಾಕ್ಟರ್ ನಿಮ್ ಬೆಳ್ಬೆಳ್ಗೆ ಗೋಳು? ಹೇಳಿ. ಒಂದ್ ಮಾತು ಕೇಳ? ಕೇಳಿ. ನೀನ್ ಡೈಲಿ ವೈಟ್ ಅಂಡ್ ವೈಟ್ ಹಾಕೊಂಡ್ರು ನನ್ ಕಣ್ಣಿಗೆ ಮಾತ್ರ ಕಲರ್ಫುಲ್ ಆಗಿ ಕಾಣಿಸ್ತೀಯ. ಅದ್ ಹೇಗೆ? ಬ್ಯೂಟಿ ಹುಡುಗಿ ಮುಖಕ್ಕಿಂತ ಹುಡ್ಗ ನೋಡೋ ಕಣ್ಣಲ್ಲಿ ಇರುತ್ತಂತೆ. ನಿಮ್ದು ಶುದ್ಧ ಪೋಲಿ ಕಣ್ಣು. ಎಷ್ಟೇ ಆದ್ರೂ ಲೇಡಿ ಸ್ಪೆಷಲಿಸ್ಟ್ ಅಲ್ವಾ? ಸರಿ ಡಾಕ್ಟರ್, ನನಗೆ ಕೆಲಸ ಇದೆ. ಬಿಡಿ, ಇದು ಆಸ್ಪತ್ರೆ. ಇದು ಆಸ್ಪತ್ರೆ ಅಂತ ನನಗ್ ಗೊತ್ತು, ಆದ್ರೆ ನನಗೊಬ್ಬ ತುಂಟ ಇದ್ದಾನಲ್ಲ, ಅವನು ಗೊತ್ತಾಗಬೇಕು ತಾನೆ. ಬಿಡಿ ಡಾಕ್ಟರ್. ಹಲೋ, ಹೌದಾ? ಏನಾಯ್ತ್ರಿ? ಎಮರ್ಜೆನ್ಸಿ. ಹಾ ಹೇಳು. ಏನ್ ಮಾಡ್ತಿದ್ದೀರಾ ಡಾಕ್ಟರ್? ಹೆಂಡತಿ ಮತ್ತೆ ನಾನು ಕುತ್ಕೊಂಡು ಚೆಸ್ ಆಡ್ತಾ ಇದ್ವಿ. ಅಲ್ಲ, ಇಷ್ಟೊತ್ತಿಗೆ ಏನ್ ಮಾಡ್ತೀವಿ? ಮಲ್ಕೊಂಡಿದ್ದೆ. ನಿದ್ದೆ ಬಂದಿತ್ತಾ? ಮಲ್ಗೋದೆ ಬೇರೆ, ನಿದ್ದೆನೆ ಬೇರೆ. ಮಲಗ್ದಾಗ ನಿದ್ದೆ ಮಾಡ್ಬೇಕಂತಾನೂ ಇಲ್ಲ, ನಿದ್ದೆ ಮಾಡೋಕೆ ಮಲಗ್ಬೇಕಂತಾನೂ ಇಲ್ಲ. ಡಾಕ್ಟರ್, ಲೇಟ್ ನೈಟ್ ಅಲ್ಲೂ ಚೆನ್ನಾಗಿ ಮಾತಾಡ್ತೀರಾ ಬಿಡಿ. ಈಗ ಕಾಲ್ ಯಾಕೆ ಮಾಡಿದ್ದು ಇಷ್ಟೊತ್ತಲ್ಲಿ? ಹಾ, ನಮ್ಮ ಮನೇಲಿ ಹಸಿಮೆಣಸಿನಕಾಯಿ ಖಾಲಿ ಆಗಿದೆ. ನಿಮ್ ಮನೇಲಿ ಇದೆಯಾ ಅಂತ ಕೇಳೋಕೆ. ಇಷ್ಟೊತ್ತಿಗೆ ಯಾಕೆ ಕಾಲ್ ಮಾಡ್ತೀನಿ ಹೇಳಿ? ನೋಡು, ನನಗೆ ಈಗ ಬರಕ್ಕಾಗಲ್ಲ. ಅಕಸ್ಮಾತ್ ನನ್ಗೆ ನಿಜವಾಗ್ಲೂ ಎಮರ್ಜೆನ್ಸಿ ಇದ್ದಿದ್ರೆ ಬರ್ತಿದ್ರೋ ಇಲ್ವೋ? ಅವಾಗ ಯೋಚನೆ ಮಾಡ್ತಾ ಇದ್ದೆ. ಈಗ ಯೋಚನೆ ಮಾಡ್ದೆ, ಸುಮ್ನೆ ಬನ್ನಿ. ಸರಿ. ರೋಹಿಣಿ, ಒಂದು ಎಮರ್ಜೆನ್ಸಿ ಇದೆ, ನಾನು ಹೊಡ್ತೀನಿ. ಇಷ್ಟೊತ್ನಲ್ಲ? ಎಮರ್ಜೆನ್ಸಿ ಅಂತ ಹೇಳಿದ್ನಲ್ಲ. ಸರಿ, ಕಿಟ್ ಬೇಡ್ವಾ? ಓಹ್ ಛೆ, ತಗೋತೀನಿ ಬಿಡು. ಬಿಡಿ, ನಾನು ಹೋಗ್ಬೇಕು. ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದೇನೆ, ಬಾಡಿಗೆ ಕೊಡಲ್ವಾ? ಬಾಡ್ಗೆನಾ? ನಿಮ್ಗೆ ಎಷ್ಟು ಕೊಟ್ರು ಸಾಲಲ್ಲ. ಏನ್ ಮಾಡೋದು, ಬಾಡಿಗೆ ವಿಚಾರದಲ್ಲಿ ನಂಗೆ ಸ್ವಲ್ಪ ಆಸೆ ಜಾಸ್ತಿ. ಸುಮ್ನಿರಿ, ಕೈ ಬಿಡಿ. ಯಾರಾದ್ರೂ ನೋಡಿದ್ರೆ? ಡಾಕ್ಟರ್, ಜಗದೀಶ್ ಅವ್ರು ಕಾಲ್ ಮಾಡಿದ್ರು. ಹೌದಾ? ಅವ್ರು ಬೆಂಗಳೂರಿಗೆ ಬಂದಿದಾರ? ಸರಿ, ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಪೇಷಂಟ್ ನ ಕಳ್ಸ್ಲಾ? ಸರಿ, ಕಳ್ಸು. ಒಂದ್ ನಿಮಿಷ. ಏನ್ ಡಾಕ್ಟರ್? ಇವತ್ತು ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ನಿಮ್ಗೆ ದಿನಾಗ್ಲೂ ಒಂದೇ ಡೈಲಾಗ್ ಹೇಳಿ ಬೋರ್ ಆಗಲ್ವಾ? ಡೈಲಿ ಇದೇ ಡೈಲಾಗ್ ಹೇಳಿ ಬೋರ್ ಆಗಿರ್ಬೋದು, ಆದ್ರೆ ಡೈಲಿ ಇದೇ ಮುಖ ನೋಡಿ ಬೋರ್ ಆಗಲ್ಲ.
ಹಲೋ, ಹಲೋ ಡಾಕ್ಟರ್, ಹೇಳಿ ಯಾರು? ನಿಮ್ಗೀಗ ಯಾರು ಕಾಲ್ ಮಾಡಿದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್, ಯಾಕೆ ಕಾಲ್ ಮಾಡಿದ್ದ ಅನ್ನೋದು ಇಂಪಾರ್ಟೆಂಟ್. ಏಯ್, ಏನ್ ಬೇಕು ನಿನ್ಗೆ? ನನ್ಗೇನು ಬೇಡ, ಇಷ್ಟರಲ್ಲೇ ನಿಂಗೆ ಒಂದು ಪಾರ್ಸಲ್ ಕಾದಿದೆ. ಕೀಪ್ ವೈಟಿಂಗ್. ಹಲೋ ಹಲೋ, ಬ್ಲಡಿ ನಾನ್ಸೆನ್ಸ್. ಹಲೋ, ಪರವಾಗಿಲ್ಲ, ಡಾಕ್ಟರ್ ಮೊಬೈಲಲ್ಲಿ ಕರೆನ್ಸಿ ಇದೆ. ಯಾಕೆ ಕಾಲ್ ಮಾಡಿದೆ ಅಂತ ಹೇಳ್ತೀಯಾ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಕೂಲ್ ಡೌನ್, ಕೂಲ್ ಡೌನ್. ನಮ್ಮಲ್ಲಿ ಆಗೋಗೋದಿಕ್ಕೆ ಪೊಲೀಸ್ ಯಾಕೆ? ಸರಿ, ಇವಾಗ ಮ್ಯಾಟ್ರಿಕ್ ಬರ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇಲ್ಲ, 50 ಎಲ್ಲ ಕೊಡಕ್ಕಾಗಲ್ಲ. ಬೇಕಿದ್ರೆ 5 ಲಕ್ಷ ಕೊಡ್ತೀನಿ. 5? ಏನ್ ಹಳೆ ಟ್ರ್ಯಾಕ್ಟರ್ ವ್ಯಾಪಾರ ಮಾಡ್ತಾ ಇದೀನಿ ಅನ್ಕೊಂಡಿದ್ಯಾ? ನೋಡು, 50 ಲಕ್ಷಕ್ಕೆ 50 ರೂಪಾಯಿ ಕಮ್ಮಿ ಆದ್ರೂ ನಾನ್ ಮುಟ್ಟಲ್ಲ. ಇನ್ನು ನಿನಗ್ ಬಿಟ್ಟಿದ್ದು. ಏಯ್, ಹೇಳದ್ನಲ್ಲ, ಅಷ್ಟೆಲ್ಲ ಕೊಡಕ್ಕಾಗಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊ ಹೋಗು. ಡಾಕ್ಟರ್, ನಿಮ್ ಸರ್ಪ್ರೈಸ್ ನಾಳೆ ಅಥವಾ ನಾಳಿದ್ ನಿಮ್ ಮನೆಗೆ ಬಂದು ಸೇರತ್ತ. ಹಲೋ, ಎಲ್ಲಿದ್ಯಾ? ಸರಿ, ಬೇಗ ಬಾ. ಹಲೋ ಸರ್, ಸುಮಂತ್ ಅನ್ನೋ ಹೆಸರಿಗೆ ಯಾವ್ದಾದ್ರು ಕೊರಿಯರ್ ಬಂದಿದ್ಯಾ? ಇಲ್ವಾ? ಸರಿ ಸರ್, ಬಂದ್ರೆ ಫೋನ್ ಮಾಡಿ ತಿಳಿಸ್ತೀರಾ? ಥ್ಯಾಂಕ್. ನೋಡು, ನಮ್ಮನೇಲಿ ಯಾರನ್ನು ನೋಡಿದ್ರೆ ಚೆನ್ನಾಗಿರಲ್ಲ. ಅದೇನಂತ ಬೇಗ ಹೇಳಿ. ನೀವು ನನ್ನ ಮದುವೆ ಆಗ್ಬೇಕು. ಏನು? ಮದ್ವೆನಾ? ಏನ್ ಹೇಳ್ತಾ ಇದೀಯಾ? ಹೌದು, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ನನ್ ಮದ್ವೆ ಆಗಿ ಮಗು ಇದೆ. ನನ್ನ ಹೊಟ್ಟೆಲಿ ನಿಮ್ಮ ಮಗು ಬೆಳೀತಿದೆ. ಏನು? ಹೌದು, ಈ ವಿಷಯ ಎಲ್ಲ ಕಡೆ ಗೊತ್ತಾಗೋ ಮುಂಚೆ ನೀವು ನನಗೆ ತಾಳಿ ಕಟ್ಟಬೇಕು. ಕೆಲಸ ಮಾಡೋಣ, ತೆಗಿಸ್ಬಿಡೋಣ. ಡಾಕ್ಟರ್ ಆಗಿ ಈ ತರ ಹೇಳಕ್ ನಾಚಿಕೆ ಆಗಲ್ವಾ? ನನ್ಗೆ ನನ್ನ ಮಗನ್ ಸಾಯಿಸೋದಕ್ಕೆ ಇಷ್ಟ ಇಲ್ಲ. ನೋಡು, ನನಗೊಂದು ಸ್ವಲ್ಪ ಬೇರೆ ಟೆನ್ಷನ್ ಅಲ್ಲಿ ಇದ್ದೀನಿ. ಏನೋ ಒಂದು ಮಾಡೋಣ, ಸ್ವಲ್ಪ ದಿನ ವೇಟ್ ಮಾಡು.